ಫಸ್ಟ್ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಏನು ಹೇಳಿ. ನಾವು ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ನೋಡ್ತಾ ಇದ್ವಿ ಹೋಗ್ತೀವಾ ಸೊ ಅವತ್ತು ನೇತ್ರಕ್ಕ ಬರ್ಡೇ ಇತ್ತು ಅಂತ ಗಾಳಿ ಆಂಜನೇಯ ಟೆಂಪಲ್ಗೆ ಹೋಗಿದ್ವಿ. ಸೊ ಆ ವ್ಲಾಗ್ ಇದು. ನೋಡಿ ನಾವೇನು ತಿಂತೀವಿ ಅಂತ. ಹೆಂಗಿದ್ದಾಳೆ ನೋಡಿ ಗೈಸ್, ಮಹಾಕಾಳಿ ಥರ. ಗೈಸ್ ನೋಡಿ ಗೈಸ್ ಲೈಫಲ್ಲಿ ಈ ಥರ ಕೇಕ್ ಲೈಫಲ್ಲಿ ಈ ಥರ ಕೇಕ್ ನಮ್ಮ ಅತ್ತೆದು ಬರ್ಡೇ ಕೇಕ್ ಕಟ್ ತಿನ್ನಿಸ್ತಾ ಇದ್ದಾರೆ ಅಂತ ಹೇಳು. ಕೇಳಿ ವಿಶ್ ಮಾಡಿ ತಿನ್ಸು, ಅತ್ತೆಗೆ ತಿನ್ಸು. ಸೊ ಅವಳಿಗೋಸ್ಕರನೇ ಕೇಕ್ ತಿನ್ನಬೇಕು ಅಂತ ಕೇಕ್ ಹೋಗಿದ್ವಿ. ಮತ್ತೆ ನಾವು ಇವಾಗ ಮೂವಿ ನೋಡ್ತೀವಿ, ತೋರಿಸ್ಬೋದಾ? ಅದು ಯಾವ ಮೂವಿ? ದ ಗ್ರೇಟ್ ಫ್ಲೈಟ್ ಮೂವಿ ನೋಡಬೇಕು ನೀವು. ಸೂಪರ್ ಆಗಿದೆ ಗೊತ್ತಾ ಗೈಸ್? ಯಾ ಶೋರ್. So good movie, the best movie. I saw that scene. If I see. ಆ್ಯಂಡ್ ಆಲ್ಮೋಸ್ಟ್ 3-4 ಡೇಸ್ ಅವ್ರ ಮನೇಲಿ ಇದ್ರಿ ಅನಿಸುತ್ತೆ. ಸೊ ನೈಟೆಲ್ಲ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿ ಅಲ್ಲೇ ಊಟ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಮನೆಗೆ ಹೋದ್ವಿ. ಹಂಗೆಲ್ಲ ನೋವು ಮಾಡ್ಬಾರ್ದು ಮಮ್ಮಿಗೆ. ಅಯ್ಯೋ ಈಗ ನೋಡು ನೋಡು. ಓಯ್ 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 ಎಲ್ಲೋಯ್ತು ಅಜ್ಜ? ಆಚೆ ಗೀಚೆ ಬೊಂಬಿಟ್ಗೆ ಆಮೇಲೆ ಇನ್ನು 2 ತಿಂಗಳು ಟೈಮ್ ಇದೆ. 3 ತಿಂಗಳು ಇಲ್ಲಿಂದ ಇಲ್ಲಿಗೆ ಬಂತೀವಿ. ಇನ್ನೂ ಇಲ್ಲಿ ಹೋಗ್ತೀವಿ. ಓ ಇವೆಲ್ಲ ಮಾಡ್ತಾರ ಮಮ್ಮಿಗೆ. ಇಲ್ಲೇ ಫೀಲ್ ಆಗ್ತಾಯಿತ್ತು ನನಗೆ. ನೋಡು ಹಂಗೆಲ್ಲ ಮಾಡ್ತಾರಲ್ಲಪ್ಪ. ನೀವೇನು ಮುಳ್ಚು ಬಿಸಾಕ್ತಾ ಇದ್ದೆ ಇಲ್ಲಿ. ನೋಡಿ ಹೆಂಗೆ ಕೂತ್ಕೊಂಡಿದ್ದು ಒಂದೇ ಕಡೆಗೆ. ಓಪಾ ಹೋಗ್ಬಿಟ್ಟೈತೆ. ಹಂಗ ಅವ್ರಿಗೆ ಈ ಥರ ಎಲ್ಲ ಕಷ್ಟ ಮಾಡ್ಬೇಕಲ್ಲ. ಅವ್ರು ಇನ್ನೂ ಜಾಸ್ತಿನೇ ಆಗ್ತದೆ. ಸೀಮಂತಕ್ಕೆಲ್ಲ ಸುಮ್ಮನೆ ರೆಡಿ ಆಗ್ತೀಯಾ, ಏನಕ್ಕೆ ಇಷ್ಟೊಂದೆಲ್ಲ ರೆಡಿ ಆಗಿದೆಯಾ ಅಂತಿದ್ರು. ಬಟ್ ಸೀಮಂತನೇ ಮಾಡ್ಕೊಳ್ಳಿಲ್ಲ ನಾನು. ಅಟ್ಲೀಸ್ಟ್ ಈ ಫೋಟೋ ಶೂಟ್ ಆದರೂ ಮಾಡಿಸ್ಕೊಂಡಿರೋದು ಬರ್ತಿದೆ. ಬಿಕಾಸ್ ಸ್ಯಾರಿಲಿ ಇದೇ ಇರೋದು ನನ್ನ ಹತ್ರ ಮೆಮೊರಿಗೆ. ನಾವು ಯಾವ ದೇವಸ್ಥಾನ ಚಿಕ್ಕಮ್ಮ? ಸೋಮೇಶ್ವರ ಟೆಂಪಲಲ್ಲಿದ್ದೀವಿ. ಸೋಮೇಶ್ವರ ಟೆಂಪಲಲ್ಲಿ ಇದ್ದೀವಿ. ಸೊ ಏನಕ್ಕೆ ಬಂದಿದ್ದೀವಿ ಅಂದರೆ ಗೈಸ್ ಫೋಟೋ ಶೂಟ್ ಮಾಡ್ಸೋಕೆ ಬಂದಿದ್ದೀವಿ ಗೈಸ್. ಅಲ್ಲಿ ನೋಡು ಯಾಕೆ ಫೋಟೋ ಶೂಟ್ ಮಾಡಿದ್ದೀವಿ ಅಂತ ಕೇಳ್ಬೇಡಿ. ಬಿಕಾಸ್ ಫಸ್ಟ್ ನಾನು ಕಾಸ್ಟ್ಯೂಮ್ ತರಿಸ್ತೀನಿ ಒಂದೇ ನಿಮಿಷ. ಹೆಂಗಿದೆ ಗಾಯ್ಸ್ ಕಾಸ್ಟ್ಯೂಮ್? ಕನಿಕನ್ ಕಾಸ್ಟ್ಯೂಮ್ ತರಿಸ್ತೀನಿ ನೋಡಿ. ನಿಯರ್ ಬೈ ಯಾವುದಾದ್ರೂ ಟೆಂಪಲ್ ಹೇಳಿ ಫೋಟೋಸ್ ತೊಗೊಳಕ್ಕೆ ಅಂತ ಹೇಳಿದ್ರೆ ಸವಿತಕ್ಕ ಇಷ್ಟು ದೂರ ಕರ್ಕೊಂಡ್ಬಂದಿದ್ರು. ಆ್ಯಕ್ಚುಲಿ ಮಾಗಡಿ ಬಿಟ್ಟು ಹೋಗ್ಬೇಕಿತ್ತು ಆ ಟೆಂಪಲ್ಗೆ, ಅಷ್ಟೊಂದು ದೂರ ಇತ್ತು. ನಾನು ನಿಮ್ಮ ಪಕ್ಕ ಕೂತ್ಕೊಂಡೆ ಚಿಕ್ಕು. ನಾನು ಚೇಂಜ್ ಮಾಡ್ಕೊಂಡೆ ಔಟ್ಫಿಟ್ನ. ಓ ಹೆಂಗ್ ಚೇಂಜ್ ಮಾಡ್ಕೊಂಡೆ? ಬಿಕಾಸ್ ಇಟ್ಸ್ ಸೋ ಈಸಿ ಟು. ಆ್ಯಂಡ್ ನನ್ನನ್ನು ಫುಲ್ ರೆಡಿ ಮಾಡಿರೋದೆಲ್ಲ ನೇತ್ರಕ್ಕನೇ. ನೇತ್ರಕ್ಕ ಬಂದು ನನ್ನ ಹಸ್ಬೆಂಡ್ ಅವರ ಲಾಸ್ಟ್ ಅಕ್ಕ. ಆ್ಯಂಡ್ ಆಲ್ಮೋಸ್ಟ್ ನನ್ನ ವ್ಲಾಗಲ್ಲಿ ಜಾಸ್ತಿ ಕನಿಕನೇ ನೋಡಿರ್ತೀರ. ಯಾಕೆ ಅಂತಂದರೆ ಅವಳು ಆಲ್ಮೋಸ್ಟ್ ಎಲ್ಲ ವ್ಲಾಗಲ್ಲೂ ಇರೋದಕ್ಕೆ ಇಷ್ಟಪಡ್ತಾಳೆ. ಬಿಕಾಸ್ ಅವಳಿಗೆ ವ್ಲಾಗಿಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ.
ಆ್ಯಂಡ್ ಅವಳಿಗೆ ತುಂಬ ಕಂಫರ್ಟಬಲ್ ಇದೆ. ಇನ್ಫ್ಯಾಕ್ಟ್ ನನಗಿಂತ ಚೆನ್ನಾಗಿ ಮಾತಾಡ್ತಾಳೆ. ಸೊ ಜಸ್ಟ್ ಮುಗಿಸ್ಕೊಂಡು ಬಂದ್ರಿ ಫೋಟೋಶೂಟು. ಸೊ ಫೋಟೋಶೂಟ್ ಹೇಗಿದ್ದ ಅಂತ ಕನಿಕಾ ಹೇಳ್ತಾಳೆ, ಕೇಳಿಸ್ಕೊಳ್ಳಿ. ಓಕೆ ಹೇಳು ಅಲ್ಲಿಲ್ಲ. ಹಾಯ್ ಗೈಸ್ ಅಂತ ಹೇಳು. ಸೊ ಆ್ಯಕ್ಚುಲಿ ಕನಿಕಂಗೆ ಹಲ್ಲೆಲ್ಲ ಮುರಿದೋಗಿದೆ. ಸೊ ಒಳಗೆ ಹಲ್ಲನ್ನ ಇಗ್ನೋರ್ ಮಾಡಿ. ಬಾಯ್ ಗೈಸ್. ಟೆಂಪಲಿಂದ ಆಚೆ ಬರೋ ಅಷ್ಟರಲ್ಲಿ ನನ್ನ ಚಪ್ಪಲಿ ಫುಲ್ಲು ನಾಯಿ ಕಚ್ಬಿಟ್ಟಿತ್ತು. ಸೊ ಫುಲ್ ಡಿಸಪಾಯಿಂಟ್ ಆಯಿತು. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆ ಫುಲ್ ಗೆಸ್ಟ್. ತೇಜು ಗಂಡ ಬ್ಲರ್ ಮಾಡಕ್ಕೆ ಫೋಟೋನ. ಬ್ಲಾಗ್ ಮಾಡ್ತಿದ್ದೀನಿ. ಹಾಯ್ ಹೇಳಿ. ಬಿರಿಯಾನಿ, ಮಟನ್ ಮಾಡಿರೋ ಚಟ್ನಿಲಿದ್ದಾರೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಉಪ್ಮಾ ಮಾಡಿದರು. ಸೊ ಹಿಂದಿನ ದಿನ ನೈಟು ಒಬ್ಬಟ್ಟು ಮತ್ತು ಏನಂತಾರೆ ಹೊಡೆ, ಅನ್ನ, ರಸಮ್ ಎಲ್ಲ ಮಾಡಿದರು. ಸೊ ಮಾರ್ನಿಂಗು ಬಿರಿಯಾನಿ ಅರೌಂಡ್ 11ಗೆ ಅನಿಸುತ್ತೆ. ಬಿರಿಯಾನಿ, ಮಟನ್ ಚಾಪ್ಸ್ ಎಲ್ಲ ಫುಲ್ ನಾನ್ ವೆಜ್ ಮಾಡಿದ್ರು. ಮಟನ್ ಚಾಪ್ಸ್ ಹೆಂಗಿದೆ? ಓಕೆ. ಕಬಾಬು, ಬಿರಿಯಾನಿ